Hello everyone, welcome to some other classes. Let us see question number 4 of chapter motion. The device that shows the distance travel of a vehicle is ಹಾಗಿದ್ರೆ ನೀವು ವೆಹಿಕಲ್ ಅಲ್ಲಿ ನೋಡಿರ್ತೀರಿ ಅಲ್ವಾ, ಒಂದು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದ್ದೀರಿ, km/h ಅಂತ ತೋರಿಸ್ತಿರ್ತದೆ ಸ್ಪೀಡೋಮೀಟರ್. ಇನ್ನೊಂದಿರುತ್ತೆ, ಅದು ಕಿಲೋಮೀಟರ್ ಹೋದಂಗೆ ಟಕ್ 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 ಅಂತ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಈ ತರ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದೀರಿ ಅಂತ ತೋರಿಸ್ತಿರುತ್ತೆ. ಹಾಗಿದ್ರೆ ಇದನ್ನ ಏನಂತ ಕರೀತಾರೆ? ದಿಸ್ ಇಸ್ ಆಪ್ಷನ್ ಎ ಬ್ಯಾರೋಮೀಟರ್. ನೋ, ದಿಸ್ ಇಸ್ ರಾಂಗ್. ಬ್ಯಾರೋಮೀಟರ್ ಅಲ್ಲ. ಬ್ಯಾರೋಮೀಟರ್ used to measure the atmospheric pressure. Option B, hydrometer. Is it also wrong? Hydrometer used to measure the density of liquid. Lactometer wrong. Lactometer नहीं use ಮಾಡ್ತಾರೆ to measure purity of milk. ಮಿಲ್ಕ್ಗೆ ಏನಾದ್ರು ನೀರೆಲ್ಲ ಮಿಕ್ಸ್ ಮಾಡಿದಾರ ಅಂತ ನೋಡ್ಲಿಕ್ಕೆ ಲ್ಯಾಕ್ಟೋಮೀಟರ್ ನ ಯೂಸ್ ಮಾಡ್ತಾರೆ. ಆಪ್ಷನ್ ಡಿ, ಓಡೋಮೀಟರ್. Yes, this is right. Therefore, the correct option is option D, odometer. Odometer is the device that shows the distance travel of a vehicle. ಒಂದು ವೆಹಿಕಲ್ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದೆ ಅನ್ನೋದನ್ನ ತೋರಿಸಿರುತ್ತೆ. ಥ್ಯಾಂಕ್ ಯು.